ನಮ್ಮಮ್ಮ ನನ್ನ ಸಲಕ ಜೋಳದ ಹಿಟ್ಟು ಮತ್ತು ಮಖಾನ ಯೂಸ್ ಮಾಡಿ ಗಂಜಿ ಮಾಡ್ತಿದ್ದಾಳೆ ನನ್ನ ಸಲಕ. ನಾನು ಇಷ್ಟೊತ್ತನ ಮಲ್ಕೊಂಡಿದ್ದೆ, ಇವಾಗ ಎದ್ದಿದ್ದೀನಿ, ಹಸಿವಾಗ್ತಿದ್ದಾವ. ಇಲ್ಲಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದಾಳೆ ನಮ್ಮಮ್ಮ, ಅದರಲ್ಲಿ ಮಖಾನ ಹಾಕಿ ರೋಸ್ಟ್ ಮಾಡ್ತಾಳಂತ. ಇವಾಗ ರೋಸ್ಟ್ ಮಾಡ್ತಿದ್ದಾಳೆ. ಸ್ಟವ್ ಸಿಮ್ಮಾಗಿಟ್ಟಿದ್ದಾಳೆ ಅಂತ ತೋರಿಸ್ತಿದ್ದಾಳೆ ನಮ್ಮಮ್ಮ. ಅವಾಗ ಸಿಮ್ಮಾಗಿದೆ. ಇವಾಗ ರೋಸ್ಟ್ ಮಾಡ್ಕೋಬೇಕು ಚೆಂದಾಗಿ. ಮಖಾನ ನನಗೂ ಇಷ್ಟ, ನಾನು ತಿಂತೀನಿ. ಕುರುಮ್ ಕುರುಮ್ ಅಂತ ಬಾಯಲ್ಲಿ. ಮಖಾನ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ ನಮ್ಮಮ್ಮ ಹೇಳ್ತಾಳೆ, ಅದರೊಳಗೆ ಕ್ಯಾಲ್ಸಿಯಂ ಇರ್ತದಂತ. ಅದಕ್ಕೆ ನಾನು ತಿಂತೀನಿ, ನನಗಿಷ್ಟ. ನೋಡಿಲ್ಲ, ನಾನು ಆಟ ಆಡ್ತಿದ್ದೀನಿ, ನಮ್ಮಮ್ಮ ಅಲ್ಲಿ ನಾನು ಅಲ್ಲೇ. ನಮ್ಮಮ್ಮ ಕಿಚನಲ್ಲಿ ಅಡುಗೆ ಮಾಡ್ತಿದ್ದಕ್ಕೆ ನಾನು ಅವ್ರ ಜೊತೆ ಕೂತಿ ಉಳ್ಳಾಗಡ್ಡಿ ಆಟ ಆಡೋದು ಎಲ್ಲ ಆಟ ಆಡ್ತೀನಿ. ಮಖಾನ ರೋಸ್ಟ್ ಮಾಡ್ತಾ ಇದ್ಲು ನಮ್ಮಮ್ಮ. ಈಗ ಅದೇ ಪ್ಯಾನ್ದಲ್ಲಿ ಜೋಳದ ಹಿಟ್ಟು ಜಲಡಿ ಹಿಡಿತಿದ್ದಾಳ. ಏನಾದರೂ ಅದ್ರ ಮೇಲೆ ಇರ್ತೈತಲ್ಲ, ಅದು ಏನಂತಾರೆ ನಂಗೆ ಗೊತ್ತಿಲ್ಲ, ಅದು ಏನಂತಾರೆ, ಹೊಟ್ಟು. ಹೊಟ್ಟು ಅದು ಏನಾದರೂ ಇದ್ರೆ ಮೇಲೆ ಬರ್ತದಂತ ಹೇಳಿ, ಏನಾದರೂ ಡಸ್ಟ್ ಇದ್ರೂ ಮೇಲೆ ಬರ್ತದಂತ ಹೇಳಿ ಜಲಡಿ ಹಿಡಿತಿದ್ದಾಳೆ ನಮ್ಮಮ್ಮ. ಏನು ಬಂದಿಲ್ಲ. ಅದಕ್ಕೆ ಇವಾಗ ಡೈರೆಕ್ಟ್ ಆಗಿ 2 ಸ್ಪೂನ್ ಹಾಕ್ತಿದ್ದಾಳೆ ಹಂಗೆ. ಟೋಟಲ್ 2.5 ಸ್ಪೂನ್ ಹಿಟ್ಟು ತಗೊಂಡು ಮತ್ತೆ ರೋಸ್ಟ್ ಮಾಡ್ತಿದ್ದಾಳೆ. ಗ್ಯಾಸ್ ಸ್ಟವ್ ಆನ್ ಮಾಡಿದ್ಲು. ಸ್ಟವ್ ಆನ್ ಮಾಡಿ ರೋಸ್ಟ್ ಮಾಡ್ತಿದ್ದಾಳೆ ಜೋಳದ ಹಿಟ್ಟು. ಇದು ತುಪ್ಪದ ಡಬ್ಬಿ ನಮ್ಮ ಅಜ್ಜಿ ಕಳಿಸಿದ್ದು, ನಮ್ಮ ಅಜ್ಜಿ ಮನೇಲಿ ಮಾಡಿರೋದು. ಇವಾಗ ತುಪ್ಪ ಮತ್ತು ಹಿಟ್ಟು 2 ಸೇರಿಸಿ ರೋಸ್ಟ್ ಮಾಡಬೇಕು, ಘಮ ಘಮ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಜೋಳದ ಹಿಟ್ಟನ್ನು. ನಾನಿಲ್ಲ ಕೆಳಗೆ ಆಟ ಆಡ್ತಿದ್ದೀನಿ, ನಮ್ಮಮ್ಮ ಹೆಂಗೆ ಮಾಡ್ತಿದ್ದಾಳೆ ಅಂತೆಲ್ಲ ನೋಡ್ತಿದ್ದೀನಿ ನಾನು ಕೂಡ. ನೋಡಿ ನಮ್ಮಮ್ಮ ಹೆಂಗೆ ರೋಸ್ಟ್ ಮಾಡ್ತಿದ್ದಾಳೆ, ಚಂದ ಸ್ಮೆಲ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಜೋಳದ ಹಿಟ್ಟು. ತುಪ್ಪ ಸಿಮ್ಮಾಗಿಡ್ಬೇಕು ಸ್ಟವ್. ಇಲ್ಲಿ ಇವಾಗ ರೋಸ್ಟ್ ಮಾಡಿಟ್ಟಿದ್ದ ಮಖಾನ ಮಿಕ್ಸಿ ಡಬ್ಬಿಲಿ ಹಾಕ್ತಿದ್ದಾಳೆ ನಮ್ಮಮ್ಮ. ಇವಾಗ ಮಿಕ್ಸಿ ಡಬ್ಬಿ ಹಾಕಿ ಕ್ಯಾಪ್ ಹಚ್ಚಿದ್ರು. ಮ್ಯಾಜಿಕ್ ಆಯ್ತು, ಮಖಾನ ಎಲ್ಲ ಪೌಡರ್ ಆಯ್ತು. ಮ್ಯಾಜಿಕ್ ಮಾಡ್ಬಿಟ್ಲ ನಮ್ಮಮ್ಮ. ಇವಾಗ ಇದು ಮಖಾನ ಪೌಡರ್ ಹುರಿದಿಟ್ಟಿದ್ದ ಜೋಳದ ಹಿಟ್ಟದಲ್ಲಿ ಹಾಕಿ ಮಿಕ್ಸ್ ಮಾಡ್ತಿದ್ದಾಳೆ. ಈಗ 2 ಮಿಕ್ಸ್ ಮಾಡಿ ನೆಕ್ಸ್ಟ್ ಗಂಜಿ ಮಾಡ್ತಾಳೆ. ಇವಾಗ ನಮ್ಮಮ್ಮ ಚೆಂದ ಮಿಕ್ಸ್ ಮಾಡ್ತಿದ್ದಾಳೆ ನೋಡಲ್ಲಿ. ಇವಾಗ ನೆಕ್ಸ್ಟ್ ಸ್ಟವ್ ಆನ್ ಮಾಡಿದ್ಲು. ನೋಡಿ ಎಷ್ಟು ಚಂದ ಕಲರ್ ಬಂದೈತೆ, ಗೋಲ್ಡನ್ ಬ್ರೌನಿಶ್ ಕಾಣಕತ್ತದಲ್ಲ. ವೈಟ್ ಕಲರ್ ಇತ್ತು ಜೋಳದ ಹಿಟ್ಟು, ಇವಾಗ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಐತಿ. ರೆಡಿ ಆಯ್ತಂತ ಇವಾಗ ರೋಸ್ಟ್ ಮಾಡೋದು. ಇವಾಗ ನೆಕ್ಸ್ಟ್ ನಮ್ಮಮ್ಮ ಅದ್ರೊಳಗೆ ನೀರು ಹಾಕ್ತಿದ್ದಾಳ. ನೀರು ಹಾಕಿ ಕಲಿಸ್ತಿದ್ದಾಳ. ಇವಾಗ ಗಂಜಿ ಬೇಕಲ್ಲ, ನೀರು ಹಾಕಿ ಚೆಂದ ಕಲಿಸ್ಕೋಬೇಕು. ನಮ್ಮಮ್ಮ ಎಷ್ಟು ಫಾಸ್ಟಾಗಿ ಕಲಿಸ್ತಿದ್ದಾಳೆ ನೋಡಿ. ನೀವು ಹಂಗೆ ಕಲಿಸ್ಬೇಕು ಮಾಡಿದಾಗ. ಎಲ್ಲೂ ಏನೋ ಗಟ್ಟಿ ಗಟ್ಟಿಯಾಗಿರಬಾರ್ದು ಹಿಟ್ಟು. ಗಂಟು ಕಟ್ತಾವಲ್ಲ, ಗಂಟು ಕಟ್ಟಬಾರ್ದು. ಚೆಂದ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಹಾಫ್ ಮಿಕ್ಸ್ ಮಾಡಿದಾಳೆ. ಅಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದಲ್ಲ, ನಂಗೆ ಹಾಲು ಅಂದರೆ ಇಷ್ಟ, ನಾನು ಹಾಲು ಕುಡಿತೀನಿ. ಇವಾಗ ನಮ್ಮಮ್ಮ ಹಾಲು ಹಾಕ್ತಾಳಂತ ಅದ್ರೊಳಗೆ. ಮತ್ತೆ ನಾನಿಲ್ಲೇ ನಿಂತು ನೋಡ್ತಿದ್ದೀನಲ್ಲ. ನಮ್ಮಮ್ಮ ಎಲ್ಲಿ, ನಾನು ಅಲ್ಲೇ. ಹಾಲ್ಗೋದ್ರೆ ಹಾಲ್ಗೆ, ಬೆಡ್ರೂಮ್ ಹೋದ್ರೆ ಬೆಡ್ರೂಮ್ಗೆ, ಕಿಚನ್ ಅಂದ್ರೆ ಕಿಚನ್ಗೆ. ನಮ್ಮಮ್ಮ ಜೊತೆನೇ ಆಡ್ತಾರೆ ನಾನು. ಇವಾಗ ನಮ್ಮಮ್ಮ ಹಾಲು ಹಾಕ್ಲು. ಹಾಲು ಹಾಕಿ ಮತ್ತೆ ಚೆಂದ ಕಲಿಸಿದ. ನಾನು ಎತ್ಕೊ ಅಂತಿದ್ದೆ ನಮ್ಮಮ್ಮಗೆ. ಅದಕ್ಕೆ ಎತ್ಕೊಂಡ್ಬಿಟ್ಲು ನಮ್ಮಮ್ಮ. ಎತ್ಕೊಂಡು ಅಡುಗೆ ಮಾಡ್ತಾರೆ. ನಾನು ಚೆಂದ ಕ್ಲಿಯರಾಗಿ ನೋಡ್ಬೋದು ಅಲ್ವಾ. ಇವಾಗ ನೋಡಿ ಎಷ್ಟು ಚೆಂದ ಕುದೀತಿದೆ. ಹಾಲು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸಾಫ್ಟ್ ಆಗೈತಿದು. ರೆಡಿ ಆಯ್ತು ಆಲ್ಮೋಸ್ಟ್ ಗಂಜಿ. ಇದು ಬೆಲ್ಲದ ಪುಡಿ ಹಾಕ್ತಿದ್ದಾಳೆ ನನ್ನ ಸಲಕ್ಕೆ ಟೇಸ್ಟು. ನಾನು 14 ಮಂತ್ ಓಲ್ಡ್ ಅಲ್ಲ, ಅದ್ರ ಸಲಕ್ಕೆ ನನ್ನ ಸಲಕ್ಕೆ ಒಂದು ಸಣ್ಣ ಸ್ಪೂನಿಂದ ಬೆಲ್ಲದ ಪುಡಿ ಹಾಕ್ತಿದ್ದಾಳೆ. 1 ವರ್ಷ ಕೆಳಗಿದ್ದವ್ರಿಗೆ ಯಾರಿಗೂ ಬೆಲ್ಲದ ಪುಡಿ, ಶುಗರು, ಸ್ವೀಟು ಏನು ತಿನ್ನಿಸ್ಬಾರ್ದು. ಎಲ್ಲ ಆಂಟಿ, ಅಂಕಲ್, ಅಕ್ಕ, ಅಣ್ಣ, ತಮ್ಮ ಎಲ್ಲರೂ ನೆನಪಿಟ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ್ಲು ನಮ್ಮಮ್ಮ. ಇದು ಕಾಜು, ಬಾದಾಮ್, ಮಖಾನ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಟಿದ್ದ ಡಬ್ಬಿ. ನನ್ನ ಸಲಕ್ಕೆ ಈ ರೀತಿ ಮಾಡಿಡ್ತಾಳೆ ನಮ್ಮಮ್ಮ. ಇದೆ 1 ಸ್ಪೂನ್, ಸಣ್ಣ ಸ್ಪೂನಿಂದ ಹಾಕ್ತಿದ್ದಾಳೆ. ಕಾಜು ಬಾದಾಮ್ ನಮ್ಮ ಹೆಲ್ತ್ ಸಲಕ್ಕೆ ಒಳ್ಳೇದಂತ, ಅದಕ್ಕೆ ನಂದೆಲ್ಲ ಊಟದಲ್ಲಿ ಹಾಕ್ತಾಳೆ ನಮ್ಮಮ್ಮ. ರಾಗಿ ಗಂಜಿ, ಜೋಳದ ಗಂಜಿ, ಶೀರಾ ಅವೇನಾದರೂ ಮಾಡಿದಾಗ ಎಲ್ಲದ್ರಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಡ್ತಾಳೆ. ಇಲ್ಲಿ ಗಂಜಿ ರೆಡಿ ಆಯಿತು. ಇವಾಗ ನಾನು ಊಟ ಮಾಡ್ತೀನಿ.
ಹಸಿ ಆಗ್ತಿದಾವೆ ಎಷ್ಟೊತ್ತನ ಆಯ್ತು ಕಾಯ್ತಿದ್ದೀನಿ ಬೇಗ ಮಾಮಮ್ಮ ಬಂದ್ಲು ಐ ಆಮ್ ಹ್ಯಾಪಿ ಹ್ಯಾಪಿ ಯಮ್ಮಿ ಫುಡ್ ಇನ್ ಮೈ ಟಮ್ಮಿ ಇವಾಗ ನಾನು ತಿಂತೀನಿ ನಂದೊಂದು ಸ್ಪೂನು ನಮ್ಮ ಅಮ್ಮನ ಸ್ಪೂನು ನಮ್ಮ ಅಮ್ಮ ಸ್ಪೂನ್ ತಗೊಳ್ಳ ಅಯ್ಯೋ ಕೊಡಲಿಲ್ಲ ಕಸ್ಕೊಂಡ್ಬಿಟ್ಲು ಇರಲಿ ನಾನು ನನ್ನ ಸ್ಪೂನಿಂದೇ ತಿಂತೀನಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗ್ದಲ್ಲಿ ಸಿಗ್ತೀನಿ ಮತ್ತೊಂದು ನಂದು ಬೇಬಿ ಫುಡ್ ಜೊತೆ ನಮ್ಮಮ್ಮ ಭಾಳಷ್ಟು ಫುಡ್ ಮಾಡ್ತಾಳೆ ಬಾಯ್ ಲಾಟ್ಸ್ ಆಫ್ ಲವ್ ಕಿಶಸ್ ಎಲ್ರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್